ಹಲೋ ಗೈಸ್, ನಮ್ಮ ಡೈಲಿ ಬ್ಲಾಗಿಗೆ ಸ್ವಾಗತ. ನಾವೀಗ ಏನು ಮಾಡ್ತೀವಿ ಅಂದ್ರೆ, ಈಗ ನಾನು ಜಸ್ಟ್ ಕಂಪ್ನಿಲಿದ್ದ ಬಂದು ಈಗ ನಾನು ಅಡುಗೆ ಮಾಡ್ಕೋಬೇಕು. ಅದನ್ನ ನಿಮಗೆ ತೋರಿಸ್ತೀನಿ ಬರ್ರಿ ಏನು ಮಾಡ್ತೀನಿ ಅಂತಂದು. ಈಗ ನಾನು ರೈಸ್ ಇಡಾಕತ್ತೀನಿ, ನೋಡ್ರಿ ಹೆಂಗೆ ಮಾಡೋದಂತ. ರೈಸ್ ಇದು ನೋಡ್ರಿ, ಅಕ್ಕಿ ತೊಗೊಂಡೇನಿ 1 ಗ್ಲಾಸ್. ಅಕ್ಕಿಗೆ ಒಂದು ಸ್ವಲ್ಪ ನೀರು ತೊಗೋಬೇಕು. ನೀರು ಇಟ್ಕೊಂಡೀನಿ. ಈಗ ನಾವು ಒಂದು ಸ್ವಲ್ಪ ಗ್ಯಾಸ್ ಉಳ್ಸೋಕೆ ಏನು ಮಾಡ್ತೀವಿ ಅಂದ್ರೆ, ನಮ್ಮದಿಲ್ಲೇ ಕರೆಂಟಿನ ಒಲೆ ಐತಿ. ಇದು ಕರೆಂಟಿನ ಒಲೆ. ಈಗ ಇದು ನೀರು ಹಾಕ್ಬೇಕು. ಸ್ವಲ್ಪ ಎಷ್ಟು ಅಳತೆ ತೊಗೊಂಡಿರ್ತೀವಿ ಆ ನೀರು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇದನ್ನ ಬಿಸಿ ಮಾಡಿಕೊಂಡು ಮಕ್ಕಳು ಇದಕ್ಕೆ ಹಾಕ್ಕೊಳ್ತೀವಿ. ಇದಕ್ಕೆ ಹಾಕ್ಕೊಂಡು ನಾವು ಈಗ ಅಕ್ಕಿ ರೆಡಿ ಆಕೈತಿ, ಅನ್ನ ರೆಡಿ ಆಕೈತಿ. ನಾನು ಇಲ್ಲೇ ಬೆಂಗಳೂರೊಳಗೆ ಇರ್ತೀನಿ. ಏನು ಮಾಡ್ತೀನಿ ಅಂದ್ರೆ, ಇಲ್ಲೇ ಕೆಲ್ಸಕ್ಕೆ ಹೋಗಿರ್ತೀನಿ. ಕೆಲ್ಸಕ್ಕೆ ಹೋಗಿ ಈಗ ಬಂದು ಈಗ ಜಸ್ಟ್ ರೈಸ್ ಮಾಡ್ಕೊಳಕತ್ತೀನಿ. ರೈಸ್ ಆಗಿದ್ಮ್ಯಾಗ ಮತ್ತೆ ನೋಡಬೇಕು, ಎಗ್ ತೊಗೊಂಡು ಎಗ್ ಕುಚ್ಕೊಂಡು ನೆಕ್ಸ್ಟ್ ಏನು ಬೇಕು ಅದು ಮಾಡ್ಕೋಬೇಕು. ಇಷ್ಟು ಮತ್ತೆ ನಿಮಗೆ ತೋರಿಸ್ತೀನಿ. ರೈಸ್ ಆಗಿದ್ಮ್ಯಾಗ ಮತ್ತೇನು ಮಾಡ್ಬೇಕಂತ ಬನ್ನಿ ನೋಡೋಣ. ಈಗ ಇದು ಸ್ವಲ್ಪ ಬಿಸಿ ಆಗ್ತಾಯಿದೆ. ಬಿಸಿ ಆಗಿದ್ಮ್ಯಾಗ ನಾವು ಮುಂದೆ ಏನು ಮಾಡೋಕ್ಕಂತ ತೋರಿಸ್ತೀನಿ. ಈಗ ಬಿಸಿ ಆಯ್ತು, ನಾವು ಇದನ್ನ ಆಫ್ ಮಾಡ್ಕೊತೀವಿ. ಆಫ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇದು ತೊಗೊಂಡು ಇದಕ್ಕೆ ಹಾಕೋಬೇಕು. ಇದಕ್ಕೆ ಹಾಕ್ಕೊಂಡು ನೆಕ್ಸ್ಟ್ ಏನಿಲ್ಲ, ಇದನ್ನ ಕ್ಲೋಸ್ ಮಾಡಿಕೊಂಡು ಇದು ಕ್ಲೋಸ್ ಮಾಡ್ಕೋಬೇಕು ಅಷ್ಟೇ. ಕ್ಲೋಸ್ ಮಾಡ್ಕೊಂಡು ನಾವು ಸಾಲ್ಟ್ ಹಾಕೋದು ಮರಿತೆ. ಸಾಲ್ಟ್ ಸ್ವಲ್ಪ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ಕ್ಲೋಸ್ ಆಯ್ತು. ಈಗ ನಮ್ಮದು ಸಣ್ಣದೊಂದು ಗ್ಯಾಸ್ ಐತಿ. ಸಣ್ಣ ಗ್ಯಾಸ್ ಯಾಕಂದ್ರೆ ಬ್ಯಾಚುಲರ್ ಎಲ್ಲ ಅಷ್ಟೇನು ಅಡುಗೆ ಮಾಡಲ್ಲ, ಅದ್ರ ಸಂಬಂಧ ಸಣ್ಣ ಗ್ಯಾಸ್ ಐತಿ. ಗ್ಯಾಸ್ ಆನ್ ಮಾಡ್ಕೋಬೇಕಷ್ಟೆ. ಗ್ಯಾಸ್ ಆನ್ ಮಾಡಿಕೊಂಡೆ ರೈಸ್ ಆಗುತ್ತೆ. ನೆಕ್ಸ್ಟ್ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ.